ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಇಂದ್ರಾಯ ನಮಃ, ಆಗ್ನೇಯ ನಮಃ, ಯಮಾಯ ನಮಃ, ನಿವೃತ್ತಿಯ ನಮಃ, ವರುಣಾಯ ನಮಃ, ವಾಯುವೇ ನಮಃ, ಕುಬೇರಾಯ ನಮಃ, ಈಶಾನಾಯ ನಮಃ, ಅಷ್ಟದಿಕ್ಪಾಲಕಾಯ ನಮಃ, ಪಂಚಭೂತೇಭ್ಯೋ ನಮೋ ನಮಃ, ಸಪ್ತವಿಂಶತಿ ನಕ್ಷತ್ರಾಣಿ ದೇವತಾಭ್ಯೋ ನಮೋ ನಮಃ. ಹರಿ ಓಂ. ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂತಹ ಅಂಕಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಈ ಒಂದು ವಿಷಯವಾಗಿ ಸಂಕ್ಷಿಪ್ತವಾಗಿ ಈ ಒಂದು 3-4 ಎಪಿಸೋಡ್ಗಳನ್ನು ಮಾಡ್ತೇನೆ. ಇದರ ಮೇಲೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲ ನಿಮ್ಮ ಬಂಧು ಮಿತ್ರರಿಗೂ ಹೇಳ್ರಿ. ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಇವತ್ತು ನಿಮಗೆ ಭಾಗ್ಯ ಸಂಖ್ಯೆ ಅಂದ್ರೆ ಗೊತ್ತು, ಜನ್ಮ ಸಂಖ್ಯೆ ಅಂದ್ರೆ ಗೊತ್ತು, ಎಲ್ಲ ಕಡೆ ನೋಡಿರ್ತೀರಿ. ಯಾರು ಯಾವುದೇ ತಿಂಗಳಿನ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಅಂತ ಹೇಳ್ತಾರೆ. ಯಾವುದೇ ತಿಂಗಳಿರಲಿ, ಯಾವುದೇ ವರ್ಷ ಇರಲಿ, ದಿನಾಂಕ ಮಾತ್ರ 1, 10, 19, 28 ಆಗಿರಬೇಕು. ಅಂಥವರು ಸೂರ್ಯನ ಸಂಖ್ಯೆ ಅಂತ ಹೇಳ್ತೀವಿ. 1ನೇ ಸಂಖ್ಯೆ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರದಲ್ಲಿ ಇದು ಸೂರ್ಯನ ಸಂಖ್ಯೆ ಅಂತ ಹೇಳ್ತೀವಿ. ಇವರ ಶುಭ ಸಂಖ್ಯೆಗಳು 1, 10, 19, 28. ಇದರ ಜೊತೆಗೆ 7, 16, 25, ಮತ್ತೆ 2, 11, 20, 29, 9, 18, 27, 4, 13, 22. ಈ ಶುಭ ಸಂಖ್ಯೆ ಅಥವಾ ಶುಭ ದಿನಾಂಕ ಅಂತಲೂ ತಗೊಳ್ರಿ. ಯಾವುದೇ ತಿಂಗಳಿನ ಈ ದಿನಗಳಲ್ಲಿ ಇವರು ಈ ಯಾವುದೇ ಶುಭ ಕೆಲಸಗಳನ್ನ ಮಾಡಬಹುದು ಅಂತ ಅರ್ಥ ಇದಕ್ಕೆ. ಹಾಗೆ ಅಶುಭ ಸಂಖ್ಯೆಗಳು ಯಾವುದಪ್ಪ ಇವರಿಗೆ ಅಂದ್ರೆ 3, 12, 21, 30, ಹಾಗೆ 9, 18, 27. ಇನ್ನು ಮಧ್ಯಮವಾಗಿ 3 ಸಂಖ್ಯೆಗಳು ಬರ್ತದೆ ಇವರಿಗೆ. 1ನೇ ಸಂಖ್ಯೆಯವರಿಗೆ 5, 6 ಮತ್ತು 8. ಇದು ಮಧ್ಯಮ, ಮೀಡಿಯಂ ಅಂತ ಹೇಳ್ತೀವಿ. ಅಶುಭ ಸಂಖ್ಯೆಯಲ್ಲೇ ಸ್ವಲ್ಪ ಮಧ್ಯಮ ಅಂತ. ಇನ್ನು ಶುಭ ದಿನಗಳು 1ನೇ ತಾರೀಕು ಹುಟ್ಟಿದವರಿಗೆ ಭಾನುವಾರ ಮತ್ತು ಸೋಮವಾರ ಶುಭ ದಿನಗಳಾಗಿವೆ. ವರ್ಷದ ಯಾವ ತಿಂಗಳು ಇವರಿಗೆ ಶುಭವಾಗಿರ್ತದೆ ಅಂತಂದ್ರೆ ಜುಲೈ 24ರಿಂದ ಆಗಸ್ಟ್ 27ರವರೆಗೆ ಇವರಿಗೆ ಆ ತಿಂಗಳು ಶುಭವಾಗಿರ್ತದೆ. ಹಾಗೆ ಯಾವ ವಯಸ್ಸು ಅಥವಾ ಯಾವ ವರ್ಷ ಅವರಿಗೆ ಒಂದು ಭಾಗ್ಯೋದಯ ಅಥವಾ ಶುಭವನ್ನು ಕೊಡ್ತದೆ 1ನೇ ತಾರೀಕು ಹುಟ್ಟಿದವರಿಗೆ ಅಂದ್ರೆ ಅವರ 19ನೇ ವಯಸ್ಸು, 28, 37, 46, 54, 64, 73, 82. ಹೀಗೆ ಈ ವಯಸ್ಸುಗಳಲ್ಲಿ ವಿಶೇಷವಾಗಿ ಅವರಿಗೆ ಒಳ್ಳೆಯದಾಗ್ತದೆ. ಇದನ್ನು ಶುಭ ವರ್ಷಗಳು ಅಂತ ಕರಿತೇವೆ. ಇನ್ನು ಶುಭ ವರ್ಣ ಅಂದ್ರೆ ಯಾವ ಬಣ್ಣ ಇವರಿಗೆ ಶುಭವನ್ನು ತರ್ತದೆಪ್ಪ 1ನೇ ತಾರೀಕು ಹುಟ್ಟಿದವರಿಗೆ, 10ನೇ ತಾರೀಕು ಹುಟ್ಟಿದವರಿಗೆ ಅಂದ್ರೆ ಹಳದಿ, ತಿಳಿ ಕೆಂಪು, ಗುಲಾಬಿ, ಬಾದಾಮಿ ಕಲರ್, ಈ ಬಣ್ಣಗಳು ಅವರಿಗೆ ವಿಶೇಷವಾಗಿ ಶುಭವನ್ನು ತರ್ತದೆ. ಇವರು ಯಾವುದನ್ನ ಧರಿಸಬಾರದು ಅಥವಾ ಯಾವ ಬಣ್ಣವನ್ನ ಇವರು ಹಾಕಿಕೊಳ್ಳಬಾರದು ಅಂತಂದ್ರೆ ಅಶುಭ ಬಣ್ಣ ಅಂತ ಹೇಳ್ತೀವಿ. ದಟ್ಟ ನೇರಳೆ, ನೇರಳೆ ಅಂತಂದ್ರೆ ವೈಲೆಟ್ ಅಂತ ಹೇಳ್ತಾರಲ್ಲ ಅದು. ಆಮೇಲೆ ದಟ್ಟ ಕೆಂಪು, ಪೋಸ್ಟಲ್ ರೆಡ್ ಅಂತಾರಲ್ಲ ಅದು, ಮತ್ತು ಕಪ್ಪು ಬಣ್ಣ. ಇವುಗಳನ್ನ ಇದರ ಜೊತೆಗೆ ಇವರಿಗೆ ಅದೃಷ್ಟವಾದಂತಹ ಹೂ ಯಾವುದಪ್ಪ ಅಂದ್ರೆ ಗುಲಾಬಿ ಹೂವು, ರೋಸ್. ಆಮೇಲೆ ಅದೃಷ್ಟದ ಮಣಿ, ಮುಖ್ಯವಾಗಿ ಈ ಉಂಗುರಕ್ಕೆ ಹಾಕಿಕೊಳ್ಬೇಕಾದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಮಾಣಿಕ್ಯ, ಅದು ಬೇರೆ. ಅದೃಷ್ಟದ ಒಂದು ಉಂಗುರದಲ್ಲಿ ಹಾಕಬೇಕಾದ್ರೆ ಯಾವ್ದು ಹಾಕಬೇಕು ಅಂತಂದ್ರೆ ಹಳದಿ ವಜ್ರ ಅಂದ್ರೆ ಕನಕ ಪುಷ್ಯರಾಗ ಅಂತ ಹೇಳ್ತೀವಿ ಅದು. ನೀಲಮಣಿ ಕೂಡ ಇವರಿಗೆ ಸ್ವಲ್ಪದ ಮಟ್ಟಿಗೆ ಅನುಕೂಲವನ್ನ ಕೊಡ್ತದೆ. ಅಂಬರ್ ಅಂದ್ರೆ ಈ ಕಂದು ಮಿಶ್ರಿತ ಹಳದಿ ಬಣ್ಣದ ಒಂದು ಹರಳು ಇರ್ತದೆ, ಅದಕ್ಕೆ ಅಂಬರ್ ಅಂತಾರೆ. ಅದನ್ನ ಉಂಗುರವನ್ನ ಧರಿಸಬಹುದು. ಹಾಗೆ ಅದೃಷ್ಟದ ದಿಕ್ಕು ಇವರಿಗೆ ಶುಭ ಕಾರ್ಯಾರಂಭಕ್ಕೆ, ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಬೇಕು. ಇವರಿಗೆ ಶುಭ ದಿಕ್ಕು ಯಾವುದಪ್ಪ ಅಂದ್ರೆ ಪೂರ್ವ ಅಂತ ಹೇಳ್ತೇವೆ. ಫೇವರೇಬಲ್ ಡೈರೆಕ್ಷನ್. ನೀವು ಒಂದು ಕಚೇರಿಯಲ್ಲಿ ಆಫೀಸ್ನಲ್ಲಿ ಕೂತ್ಕೋಬೇಕಾದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳೋದು, ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಕೂತ್ಕೋಬೇಕಾದ್ರೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋದು, ಈ ತರ. ಇನ್ನು ಆರೋಗ್ಯದಲ್ಲಿ ವಿಶೇಷವಾಗಿ ಇವರಿಗೆ
ಜನವರಿ, ಅಕ್ಟೋಬರ್, ಡಿಸೆಂಬರ್ಗಳಲ್ಲಿ ಮುಖ್ಯವಾಗಿ ಗಮನ ಹರಿಸಬೇಕಾಗ್ತದೆ. ಆರೋಗ್ಯದ ತೊಂದರೆ ಬರ್ತದೆ ಅಲ್ಲಿ. ಹಾಗೆ ಇವರ 19ನೇ ವಯಸ್ಸು, 28ನೇ ವಯಸ್ಸು, 37ನೇ ವಯಸ್ಸು, 46ನೇ ವರ್ಷದಲ್ಲಿ ಇವರಿಗೆ ಆರೋಗ್ಯ ಕೆಡುವಂತಹ ಸಂಭವ ಇರ್ತದೆ. ಅದರಲ್ಲಿಯೂ ಕೂಡ ಕೆಮ್ಮು, ಅಜೀರ್ಣ, ಎದೆ ನೋವು, BP, ಲೋ BP ಆಗಿರ್ಬೋದು, ಹೈ BP ಆಗಿರ್ಬೋದು, ಇದೆಲ್ಲ ಇರ್ತದೆ. ಈ 1ನೇ ಸಂಖ್ಯೆಯವರು ಯಾವ ದೇವತೆಗೆ ನಡ್ಕೋಬೇಕು ಅಥವಾ ಅದೃಷ್ಟದ ದೇವತೆ ಇವರಿಗೆ ಅಂದರೆ ಶಿವ. ಪ್ರತಿನಿತ್ಯ ಇವರು ಓಂ ನಮಃ ಶಿವಾಯ ಅಥವಾ ಓಂ ಶಿವಾಯ ನಮಃ ಈ ರೀತಿಯಾಗಿ ಶಿವನ ಮಂತ್ರಗಳನ್ನು ಜಪಿಸ್ತಾ ಶಿವನನ್ನು ಆರಾಧಿಸ್ತಾ ಇದ್ದರೆ ವಿಶೇಷವಾಗಿ ಅವರಿಗೆ ಬಹಳ ಅನುಕೂಲಗಳಾಗ್ತದೆ. ಹಾಗೆ ಸಂಖ್ಯೆ 2ರ ಬಗ್ಗೆ ಹೇಳ್ತೇನೆ. ಯಾರು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಜನಿಸಿದ್ದರೆ ಅವರ ಶುಭ ಸಂಖ್ಯೆ 2, 11, 20, 29, 1, 10, 19, 28, 7, 16, 25 ಯಾವುದೇ ತಿಂಗಳ ಈ ಸಂಖ್ಯೆ ದಿನಾಂಕಗಳಲ್ಲಿ ಇವರು ಶುಭ ಕೆಲಸಗಳನ್ನು ಮಾಡಬಹುದು. ಇನ್ನು ಇವರಿಗೆ ಅಶುಭ ಸಂಖ್ಯೆಗಳು, ಅಶುಭ ದಿನಾಂಕಗಳು ಯಾವುದಪ್ಪ ಅಂದರೆ 8, 17, 26. ಇನ್ನು ಮೀಡಿಯಂ ಸಂಖ್ಯೆಗಳು ಯಾವುದಪ್ಪ ಅಂತಂದರೆ 3, 4, 5, 6 ಇವು ಮೀಡಿಯಂ, ಮಧ್ಯಮ ಅಂತ ಹೇಳ್ತೀವಿ. ಇವರಿಗೆ ಶುಭ ದಿನಗಳು ಬಂದುಬಿಟ್ಟು ಸೋಮವಾರ ಮತ್ತು ಶುಕ್ರವಾರ. ಇವರಿಗೆ ಶುಭ ತಿಂಗಳು ಅಥವಾ ಅದೃಷ್ಟದ ತಿಂಗಳು ಪ್ರತಿ ವರ್ಷ ಜೂನ್ 19ರಿಂದ ಜುಲೈ 23ರಲ್ಲಿ ಇವರಿಗೆ ವಿಶೇಷವಾಗಿ ಅಭಿವೃದ್ಧಿಯನ್ನು ಕಾಣ್ತಾರೆ. ಇವರಿಗೆ ವಯಸ್ಸಿನ ಪ್ರಕಾರ ಶುಭ ವರ್ಷಗಳು ಬಂದುಬಿಟ್ಟು ಅವರ 20ನೇ ವಯಸ್ಸು 29, 38, 47, 56, 65, 74 ಈ ವಯಸ್ಸಿನಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಇವರಿಗೆ ಅದೃಷ್ಟದ ಬಣ್ಣ ಅಥವಾ ಶುಭ ಬಣ್ಣ ಯಾವುದಪ್ಪ ಅಂದರೆ ಹಸಿರು, ಬಿಳಿ, ತಿಳಿ ನೀಲಿ, ಹಳದಿ ಇವು ಸ್ವಲ್ಪ ಲಾಭಕರವಾಗಿ ಅನುಕೂಲಕರವಾದಂಥ ಬಣ್ಣಗಳಾವೆ. ಮತ್ತೇನು ಅಶುಭ ಬಣ್ಣ ಯಾವ ಬಣ್ಣಗಳನ್ನು ಇವರು ಬಿಡಬೇಕು ಅಂತಂದರೆ ಕಪ್ಪು ಬಣ್ಣ, ಕಪ್ಪು ಅಥವಾ ಕರಿ ಬಣ್ಣವನ್ನು, ಆಕಾಶ ನೀಲಿ, ದಟ್ಟ ಕೆಂಪು ಇವುಗಳನ್ನು ಬಿಡಬೇಕು, ಅವಾಯ್ಡ್ ಮಾಡೋದು ಅಂತ ಹೇಳ್ತೀವಲ್ಲ ಅದು. ಇನ್ನು ಇವರಿಗೆ ಅದೃಷ್ಟದ ಹೂಗಳು ಯಾವಪ್ಪ ಅಂತಂದರೆ ಬಿಳಿ ತಾವರೆ, ಬಿಳಿ ಕಮಲ ಅಂತ ಏನು ಹೇಳ್ತೀವಲ್ಲ ಅದು. ಈಗ ಅದು ಸಿಗಲ್ಲಪ್ಪ ಅಂದರೆ ಮಲ್ಲಿಗೆ, ಅದು ಕೂಡ ಬಿಳಿದೇ ಇರ್ತದೆ. ಬಿಳಿಯ ಮಲ್ಲಿಗೆ ಹೂವು ಇವರಿಗೆ ಅದೃಷ್ಟವಾದ ಹೂವಾಗಿದೆ. ಹಾಗೆ ಉಂಗುರ ಬಂದುಬಿಟ್ಟು ಉಂಗುರದಲ್ಲಿ ಧರಿಸಬೇಕಾದಂಥ ಹರಳುಗಳಾಗಲಿ ಅಥವಾ ಜಮ್ ಸ್ಟೋನ್ ಅಂತ ಏನು ಹೇಳ್ತೀವಿ ಅದು ಎಂಥದ್ದು ಅಂದರೆ ಮುತ್ತು, ಪಚ್ಚೆ, ಕಡಲ ನೀಲಿ ಅಂದರೆ ಸೀ ಬ್ಲೂ ಅಂತ ಹೇಳ್ತಿರಲ್ಲ ಅದು. ಹಾಗೆ ಅಗೇಟ್ ಅಂತ ಬರ್ತದೆ, ಸೀ ಬ್ಲೂ ಅಲ್ಲ ಅದು ಅಕ್ವಾಮರೈನ್ ಅಂತಾರೆ, ಅದಕ್ಕೆ ಅಕ್ವಾಮರೈನ್ ಅಂತಾರೆ. ಆ ಒಂದು ಹರಳನ್ನು ಧರಿಸಬಹುದು. ಇನ್ನು ಇವರಿಗೆ ಮುಖ್ಯವಾಗಿ ಜನವರಿ, ಫೆಬ್ರವರಿ ಮತ್ತು ಜುಲೈ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. 17, 26, 35, 44, 52, 65ನೇ ವರ್ಷದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಂಭವ ಇರ್ತದೆ. ಇವರಿಗೂ ಕೂಡ ಮುಖ್ಯವಾಗಿ ಆರೋಗ್ಯ ಕೆಡೋದು ಕೆಮ್ಮು, ಅಜೀರ್ಣ, ಗ್ಯಾಸ್, ಇದರ ಜೊತೆಗೆ ಗಡ್ಡೆ ಸಂಬಂಧಿ ಸಮಸ್ಯೆ. ಗಡ್ಡೆ ಅಂತಂದರೆ ಈಗ ಟ್ಯೂಮರ್ಸ್ ಅಂತ ಹೇಳ್ತಿರಲ್ಲ ಆ ಥರ ಗಡ್ಡೆ ಸಮಸ್ಯೆ ಇವರಿಗೆ ಆಯಾ ವಯಸ್ಸಿನಲ್ಲಿ ಕಂಡು ಬರ್ತದೆ. ಆಯಾ ತಿಂಗಳು ನಾ ಹೇಳಿದ್ನಲ್ಲ ಜನವರಿ, ಫೆಬ್ರವರಿ, ಜುಲೈ ಈ ತಿಂಗಳುಗಳಲ್ಲಿ ವಿಶೇಷವಾಗಿ ಇವರಿಗೆ ಈ ತೊಂದರೆಗಳು ಬರುವಂತಹ ಲಕ್ಷಣಗಳಿರ್ತದೆ. ಇವರಿಗೆ ಅದೃಷ್ಟದ ದೇವತೆ ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ. ಇವರು ಆ ಅನ್ನಪೂರ್ಣೇಶ್ವರಿ ದೇವಿಯನ್ನು ಆರಾಧಿಸಬೇಕು, ಪೂಜಿಸಬೇಕು, ಅವಳ ಮಂತ್ರವನ್ನು ಜಪಿಸಬೇಕು. ಓಂ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯೇ ನಮಃ ಈ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡ್ತಾ ಇದ್ದರೆ ಈ ಒಂದು 2ನೇ ತಾರೀಕು, 11ನೇ ತಾರೀಕು ಹುಟ್ಟಿದವರಿಗೆ ವಿಶೇಷವಾಗಿ ಅನುಕೂಲಗಳಾಗ್ತದೆ. ಇನ್ನು ಉಳಿದ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳಿಕೊಡ್ತೇನೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಶೇಷವಾಗಿ ಇಲ್ಲಿ ಹೇಳಿರುವಂಥ ಉಂಗುರ, ಅದೃಷ್ಟದ ಬಣ್ಣ ಇವುಗಳನ್ನೆಲ್ಲ ನೀವು ಧಾರಣೆ ಮಾಡಬೇಕು. ಆವಾಗ ಈಗ ಹೂವು ಹೇಳಿದೆ, ಆ ಹೂವನ್ನು ನೀವು ಪ್ರತಿನಿತ್ಯ ನಿಮ್ಮ ಅದೃಷ್ಟದ ದೇವತೆ ಅಥವಾ ಇಷ್ಟ ದೇವರಿಗೆ ಅದನ್ನು ಏರಿಸ್ತಾ ಬಂದಾಗ ಅದರಿಂದ ಒಳ್ಳೆಯ ಫಲಗಳನ್ನು
ಪಡಿತೀರಿ ಅಂತ ಅರ್ಥ. ಎಲ್ಲರೂ ಇದನ್ನ ಮಾಡಿಕೊಡ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.